ಲಾ 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 ಲಾ. ಅಯ್ಯೋ ಈ ಕರಣ್ ಯಾಕೆ ಫೋನ್ ಮಾಡ್ತಿದ್ದಾನೆ ಪದೇ ಪದೇ. ಇವ್ನು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಛೇ, ಅಮ್ಮ ಎಲ್ಲೋದ್ಲು? ಅಮ್ಮ ರೂಮಲ್ಲಿ ಮಲಗಿದ್ದಾಳೆ. ಮಾವನು ಹೊಲದ ಹತ್ರ ಹೋಗಿದ್ದಾರೆ. ಮನೆಗಂತೂ ಯಾರೂ ಇಲ್ಲ. ಫೋನಲ್ಲಿ ಮಾತಾಡ್ಲಾ? ರಿಸೀವ್ ಮಾಡಿ ಮಾತಾಡಲಿಲ್ಲ ಅಂದರೆ ಅವ್ನು ಪದೇ ಪದೇ ಮಾಡ್ತಾನೆ ಇರ್ತಾನೆ. ಹಲೋ ಹಲೋ. ಹಲೋ ಬೇಬಿ, ಎಲ್ಲಿದೆಯಾ ಬೇಬಿ ನೀನು? ಯಾಕೆ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ? ಕರಣ್ ನಿಂಗೆ ಹೇಳಿಲ್ವಾ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂತ? ಮತ್ತೆ ಯಾಕೆ ಹಿಂಗೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ಅಲ್ಲ ವರ್ಷ, ನಿನ್ನ ಅಜ್ಜಿ ಮನೆಗೆ ಹೋದ್ರೆ ಫೋನಲ್ಲಿ ಮಾತಾಡ್ಬೇಡ ಅಂತ ಹೇಳಿದಾರ. ನಾನು ತುಂಬ ಅವಾಯ್ಡ್ ಮಾಡ್ತಿದ್ದೆ. ನೀನು ಬೆಂಗಳೂರಿಂದ ಹೋಗಿ ಎಷ್ಟು ದಿನ ಆಯಿತು? ನಿಂಗೆ ನಾನು ನೆನಪೇ ಆಗ್ತಿಲ್ವಾ? ದಿನಕ್ಕೆ 10 ಸತಿ ಫೋನ್ ಮಾಡ್ತಿದ್ದೆ, 1000 ಮೆಸೇಜ್ ಮಾಡ್ತಿದ್ದೆ, ಒಂದು ದಿನಕ್ಕೆ ಒಂದು ಸತಿನಾದರೂ ನನ್ನ ಮೀಟ್ ಮಾಡ್ತಿದ್ದೆ. ಆದರೆ ಎಷ್ಟು ಲಾಂಗ್ ಟೈಮ್ ಆಯಿತು ನಿನ್ನನ್ನು ನೋಡಿ ಮಾತಾಡಿ. ನಿಂಗೇನು ಅನ್ನಿಸ್ತಾನೆ ಇಲ್ವಾ? ನನಗೆ ಅರ್ಥನೇ ಆಗ್ತಿಲ್ಲ ವರ್ಷ. ಪ್ಲೀಸ್ ಕರಣ್, ಈ ಥರ ಎಲ್ಲ ಮಾತಾಡಬೇಡ ನೀನು. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ನಿನಗೆ ಗೊತ್ತು ತಾನೆ. ಆದರೆ ನನಗೊಂದು ಸ್ವಲ್ಪ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತಲೇ ಅನ್ಕೋ. ದಯವಿಟ್ಟು ಅರ್ಥ ಮಾಡ್ಕೋ ಕರಣ್. ನಾನೀಗ ನಿಮ್ಮೂರಲ್ಲೇ ಇದ್ದೀನಿ, ನಿಮ್ಮ ಏರಿಯಾದಲ್ಲೇ ಇದ್ದೀನಿ. ನಿಮ್ಮ ಮನೆ ಯಾವುದು ಅಂತ ಹೇಳು, ಅಲ್ಲಿ ಬರ್ತೀನಿ ನಾನು. ವಾಟ್, ಇಲ್ಲಿಗೆ ಬಂದಿದ್ಯಾ? ಇಲ್ಲಿಗೆ ಯಾಕೆ ಬರ್ಕೋದೆ ಕರಣ್ ನೀನು? ನಾನು ನಿಂಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು. ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಾನು ಹೇಳಿದ್ನ ಅರ್ಥ ಮಾಡ್ಕೋತಿದ್ದೆ. ಈ ಥರ ಎಲ್ಲ ಹಠ ಮಾಡಲ್ಲ ಕರಣ್ ನೀನು. ಪ್ರೀತಿ ಇರೋದಕ್ಕೆ ನೀನು ಹುಡ್ಕೊಂಡು ಇಲ್ಲಿ ತನಕ ಬಂದಿರೋದು ವರ್ಷ. ನೀನು ಹೆಂಗಿರ್ತೀಯೋ ನನ್ನ ಬಿಟ್ಟು ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ವರ್ಷ. ಕರಣ್ ಪ್ಲೀಸ್, ದಯವಿಟ್ಟು ಹಠ ಮಾಡಬೇಡ ಕರಣ್. ನೋಡು, ನಮ್ಮ ಮನೇಲಿ ನಿನ್ನ ನಮ್ಮ ಅಮ್ಮ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ಕರಣ್. ಯಾಕೆ ಕಷ್ಟ ಆಗುತ್ತೆ? ಆಂಟಿಗೆ ಏನಾಗಿದೆ? ಅಲ್ಲ, ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರಲ್ವಾ? ನಾನು ನಿಮ್ಮ ಮನೆಗೆಲ್ಲ ಬರ್ತಿದ್ದೆ, ಆಂಟಿ ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಿದ್ರು. ಇವಾಗ ಏನಾಗಿದೆ ಆಂಟಿಗೆ? ಯಾಕೆ ನನ್ನ ಜೊತೆ ಮಾತಾಡಬೇಡ ಅಂತ ಹೇಳ್ಕೊಡ್ತಿದ್ದಾರಾ ನಿನಗೆ? ಹಾಗಲ್ಲ ಕರಣ್. ಅದು ಹಾಗೇನೆ ವರ್ಷ. ಯಾಕೆ ಅಂತ ಹೇಳು. ಏನು? ಆಂಟಿಗೆ ಸ್ವಲ್ಪ ದುಡ್ಡಿನ ದುರಾಸೆ ಇದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಅಂತ ದುಡ್ಡಿನ ಹುಡುಗಿ ಯಾರನ್ನಾದ್ರೂ ನೋಡಿದಾರಾ ನಿಮ್ಮಮ್ಮ? ಏನು ಇದು ಕರಣ್. ಏನು ಅಂತ ಹೇಳು. ಫೋನ್ ಕಟ್ ಮಾಡು, ನಾನು ಬಂದೆ ಇಲ್ಲೇ. ಓ ಮೈ ಗಾಡ್, ಇವನು ಇಲ್ಲೇ ಬಂದ್ಬಿಟ್ನಲ್ಲ. ಓ ಮೈ ಗಾಡ್ ಕರಣ್, ನೀನು ಯಾಕೆ ಬಂದೆ ಇಲ್ಲಿ? ಕರಣ್, ನಿನ್ನ ಅಮ್ಮ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ಕರಣ್. ನೋಡ್ಲಿ ಬಿಡು, ನೋಡ್ಲಿ. ನಾನು ಅವ್ರ ಹತ್ರನೇ ಮಾತಾಡಬೇಕು ಅಂತಲೇ ಬಂದಿದ್ದೀನಿ. ಏನಾಗಿದೆ ವರ್ಷ ನಿನಗೆ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ ನೀನು? ಕರಣ್, ಅದು ಅದೇನು ಸತ್ಯ ಇದೆ ಇವತ್ತು ನೀನು ಹೇಳಲೇಬೇಕು. ನೀನು ಹೇಳಿಲ್ಲ ಅಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏನು ಅಂತ ಹೇಳು ಪ್ಲೀಸ್ ವರ್ಷ. ಕರಣ್, ಅಮ್ಮ ಅಮ್ಮ ನನ್ನ ನಮ್ಮ ಮಾವನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದೇ ಮನೆ. ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗ ಇಬ್ಬರು ಊರಿಗೆ ಹೋಗಿದ್ದಾರೆ. ಮಾವ ಎಲ್ಲೋ ಗದ್ದೆ ಹತ್ರ ಹೋಗಿದ್ದಾರೆ. ನಮ್ಮ ಮಾವನ ಮಗನಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ. ಒಳ್ಳೆ ಕೆಲಸನೇ, ಬ್ಯಾಂಕ್ ಮ್ಯಾನೇಜರು. ಕೈ ತುಂಬ ಸಂಬಳ ಬರುತ್ತೆ ನೋಡು. ಇಷ್ಟು ದೊಡ್ಡ ಮನೆ, ಆಸ್ತಿ, ಗದ್ದೆ, ಹೊಲ, ತೋಟ ಎಲ್ಲ ಇದೆ ನಮ್ಮ ಮಾವನಿಗೆ. ಅದಕ್ಕೆ ನಮ್ಮ ಮಾವನ ಮಗನಿಗೆ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮಮ್ಮ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಕರಣ್. ಅನ್ಕೊಂಡೆ ವಿಷಯ. ನನಗೇನೋ ಒಂದು ಡೌಟ್ ಇತ್ತು, ಅದಕ್ಕೆ ತಾನೇ ನಾನು ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದು. ಇಲ್ಲಾಂದರೆ ನಾನು ಬೆಂಗಳೂರಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆದರೆ ನನಗೊಂದು ಡೌಟ್ ಬಂದಿತ್ತು, ಏನೋ ಒಂದು ಕಿತಾಪತಿ ಮಾಡ್ತಿರ್ತಾರೆ ನಿಮ್ಮ ಅಮ್ಮ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದು ನಿನ್ನ. ಇವಾಗ ನಾನು ಏನು ಮಾಡಲಿ ಕರಣ್? ನಿನ್ನ ಮಾತು ಕೇಳ, ಅಮ್ಮನ ಮಾತು ಕೇಳ, ನಂಗೆ ತಲೆ ಕೆಟ್ಟೋಗಿದೆ. ನೋಡು ವರ್ಷ, ನೀನು ಡಬಲ್ಗೆ ಮಾಡಬೇಡ ನಿಮ್ಮ ಅಮ್ಮನ ಥರ. ನೋಡು, ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನೀನು ನನ್ನ ಲವ್ ಮಾಡ್ತಿದ್ಯಾ. ಮತ್ತೆ ಅದು ಹೇಗೆ ನೀನು ನಿಮ್ಮ ಮಾವನ ಮಗನ ಮದುವೆ ಮಾಡ್ಕೊಂಡ್ಬಿಡ್ತೀಯಾ? ಅದೇ ನನಗೆ ಗೊತ್ತಿಲ್ಲ ವರ್ಷ. ನೀನು ನನ್ನ ಲವ್ ಮಾಡ್ತಿದ್ಯಾ ಅಂದಮೇಲೆ ನೀನು ನನ್ನ ಜೊತೆ ಬಾ ಹೋಗೋಣ. ನಾನು ನಿನ್ನ ಜೊತೆ ಬರೋದಾ? ನಮ್ಮ ಅಮ್ಮನ ಬಿಟ್ಟು? ನೋನು, ಸಾಧ್ಯ ಇಲ್ಲ ಕರಣ್. ಓಹೋ, ಅಂದರೆ ನೀನು ನಿಮ್ಮ ಮಾವನ ಮಗನ ಮದುವೆ ಮಾಡ್ಕೊಳ್ಳೋಕೆ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ ಅಂತ ಅನ್ನೋ? ಇಲ್ಲ ಕರಣ್, ನಿಜವಾಗ್ಲೂ ಇಲ್ಲ. ನಂಗೆ ನೀನಂದ್ರೆ ತುಂಬ ಇಷ್ಟ. ನಾನು ನಿನ್ನನ್ನೇ ಲವ್ ಮಾಡ್ತಿರೋದು ಕರಣ್. ಆದರೆ ಅಮ್ಮನ ಬಲವಂತಕ್ಕೋಸ್ಕರ ಇಲ್ಲಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಯೋಚನೆ ಮಾಡಲ್ಲ ಕರಣ್. ನನಗೇನೋ ಹಂಗೆ ಅನಿಸ್ತಲ್ಲ ವರ್ಷ. ನೀನು ಅದಕ್ಕೆ ರೆಡಿಯಾಗಿ ನಿಂತಿದ್ದೀಯ ಅಂತ ಅನಿಸ್ತಾ ಇದೆ. ಇಲ್ಲ ಅಂದರೆ ನೀನು ಇಷ್ಟೊತ್ತಿಗೆ ನನ್ನ ಹತ್ರ ಈ ವಿಷಯ ಎಲ್ಲ ಹೇಳ್ತಿದ್ದೆ. ನೀನು ಇಲ್ಲಿಂದ ಬಂದುಬಿಡ್ತಿದ್ದೆ ಬೆಂಗಳೂರಿಗೆ. ಆದರೆ ನೀನು ಇನ್ನೂ ಇಲ್ಲೇ ಇದೆಯಾ ಅಂದರೆ ಇದಕ್ಕೆಲ್ಲ ಒಪ್ಕೊಂಡಿದ್ಯಾ ಅಂತಲೇ ಅರ್ಥ. ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ನೀನು ಮದುವೆ ಆಗಕ್ಕೆ ನಾನು ಬಿಡಲ್ಲ. ವರ್ಷ ಅಮ್ಮ. ಕರಣ್, ಏನೋ ಯಾಕೆ ಬಂದಿದ್ಯಾ ಇಲ್ಲಿಗೆ? ಏನು ಅನ್ಕೊಂಡಿದ್ಯಾ ನೀನು? ಇದನ್ನು ಬೆಂಗಳೂರು ಅನ್ಕೊಂಡಿದ್ಯಾ ನೀನು? ಇದು ಹಳ್ಳಿ ಹೆಂಗಿರ್ಬೇಕು ಹಂಗಿರ್ಬೇಕು. ನೀನು ಯಾವನ್ನ ನಮ್ಮನೆ ಹತ್ರ ಬರಕ್ಕೆ ಹೇಳಿದ್ ನಿನಗೆ? ಏನಂಟಿ? ವರ್ಷನೇ ಚೇಂಜ್ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಚೆನ್ನಾಗೇ ಇದ್ರಲ್ಲ. ತಿಂಗಳ ನಾನು ಬರೋ ದುಡ್ಡಲ್ಲಿ ಸಂಬಳದಲ್ಲೆಲ್ಲ ತಂದು ಕೊಡ್ತಿದ್ದೆ. ಈಸ್ಕೊಂಡು ಖರ್ಚು ಮಾಡ್ಕೊಂಡು ಆರಾಮಾಗಿದ್ರಿ. ಇವಾಗ ಏನಾಗೋಯ್ತು? ಇವಾಗ ನನಗಿಂತ ದೊಡ್ಡ ಕೆಲಸದಲ್ಲಿರೋನು, ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗ ಸಿಕ್ಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಮಗಳನ್ನ ಇವನು ಕಟ್ಟಕ್ಕೆ ತಂದುಬಿಟ್ಟಿದ್ದೀರಾ? ಏನು ಅನ್ಕೊಂಡಿದ್ದೀರಾ ನೀವು ಆಂಟಿ? ನೋಡು, ಹಲ್ಲು ಬಿಗಿ ಇದು ಮಾತಾಡು. ಮಕ ಮೂತಿ ಕಿಚ್ಚಾಕ್ಬಿಡ್ತೀನಿ. ಏನು ಅನ್ಕೊಬಿಟ್ಟಿದ್ಯಾ ನೀನು? ನೋಡು, ಮರ್ಯಾದಿಂದ ಹೋಗು. ನನ್ನ ಮಗಳನ್ನ ನನ್ನ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡೋದು. ನಿನಗೆ ಯಾವುದೇ ಕಾರಣಕ್ಕೂ ಕೊಟ್ಟು ಮದುವೆ ಮಾಡಲ್ಲ. ಹೋಗಂದ್ರೆ ಹೋಗ್ಬೇಕಿಲ್ಲಿಂದ. ಏನಂಟಿ? ಹೋಗೋ ಅಂದ ತಕ್ಷಣ ಹೋಗ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೀರಾ? ಯಾವುದೇ ಕಾರಣಕ್ಕೂ ನೀವು ಈ ಮದುವೆ ಮಾಡಕ್ಕೆ ನಾನು ಬಿಡೋದಿಲ್ಲ. ಅವ್ಳು ಲವ್ ಮಾಡಿ ಇಷ್ಟು ವರ್ಷ ನನ್ನ ಜೊತೆ ಇದ್ದು ಈಗ ಹೇಗಂಟಿ ಅವ್ನು ಮದುವೆ ಮಾಡ್ಕೊತಾಳೆ ಅವಳು? ನೀವು ಅದು ಯಾವ ಥರ ಮಾಡಕ್ಕೆ ನಿಂತಿದ್ದೀರಾ? ನಾನಂತೂ ಈ ವಿಷಯನೆಲ್ಲ ಈ ಮನೆಯವ್ರಿಗೆಲ್ಲ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಇವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದ. ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಏನೋ ಯೋಗ್ಯತೆ ಇದೆ ನಿನಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ? ಇಷ್ಟು ದಿನ ನನಗೆ ಯೋಗ್ಯತೆ ಇತ್ತು, ಇವಾಗ ಸಡನ್ನಾಗಿ ನನಗೆ ಯೋಗ್ಯತೆ ಕಡಿಮೆ ಆಗ್ಬಿಟ್ಟಿದ್ಯಾ ಆಂಟಿ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದ್ರೆ ಸರಿ ನೀನು. ಕರಣ್ ಪ್ಲೀಸ್, ಕರಣ್ ಹೋಗು ಇಲ್ಲಿಂದ ಪ್ಲೀಸ್. ಏನು ಹೇಳ್ತಿದ್ದೀವಿ ವರ್ಷ?
ನೀನು ನಿಜವಾಗ್ಲೂ ನನ್ನ ವರ್ಷನ ನಂಗೆ ನಂಬೋಕೆ ಆಗ್ತಿಲ್ಲ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನನ್ನನ್ನೇ ದೂರ ಮಾಡ್ಕೊಳಕ್ಕೆ ನಿಂತಿದ್ಯಾ? ಆದರೆ ನಿಂಗೆ ನಾನು ಬೇಡವಾ ವರ್ಷ? ಕರಣ್ ದಯವಿಟ್ಟು ಅರ್ಥ ಮಾಡ್ಕೊ. ಫಸ್ಟ್ ಇಲ್ಲಿಂದ ಹೋಗು ಪ್ಲೀಸ್ ಕರಣ್. ನಾನು ಹಿಂಗೆ ಮಾತಾಡ್ತೀನಿ ನಿನ್ನ ಜೊತೆ ಆಮೇಲೆ. ಹೋಗು ಕರಣ್ ಪ್ಲೀಸ್. ಆಯ್ತು. ಅಮ್ಮ ಏನೇ ಏನೇ ಮನೆ ಹಾಳಿ, ಎಷ್ಟು ದಿನದಿಂದ ಈ ಕೆಲಸ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದೆ ನೀನು? ಹಾಂ, ಮನೆ ಅಡ್ರೆಸ್ ಹೆಂಗೆ ಕೊಟ್ಟ ಅವನಿಗೆ? ಹಾಂ, ಯಾರು ಕೇಳಿ ಇಲ್ಲಿ ಬರೋಕೆ ಹೇಳ್ದೆ ನೀನು? ನಮ್ಮ ಮನೇಲಿ ಯಾರು ಇಲ್ದಿರೋದಕ್ಕೆ ಸರಿ ಆಯಿತು. ಅಣ್ಣನೋ ಅದಕ್ಕೇನೋ ಪ್ರೀತಮ್ಮೋ ಇದ್ದಿದ್ರೆ ಏನೇ ಮಾಡೋದು ಮನೆ ಹಾಳಿ? ನಾವು ಅನ್ಕೊಂಡು ಕೆಲಸ ಆಯ್ತಿತ್ತ? ಹೆಂಗೋ ಕಾಲೋ ಕೈಯೋ ಮುಗಿದು ನೆನ್ನೆ ಹತ್ಕೊಂಡು ನಮ್ಮ ಅಣ್ಣನ ಒಪ್ಸಿದ್ದೀನಿ ಮದುವೆಗೆ. ಬಂದು ಮಾತಾಡ್ತಾನೆ, ಅದಕ್ಕೆ ಬಂದಮೇಲೆ ಮಾತಾಡಿ ಪ್ರೀತಮ್ಮನ ಒಪ್ಸಿ ಮದುವೆ ಮಾಡ್ಕೋತಾನೆ ಅಂತ ನಾನು ಖುಷಿಯಾಗಿ ಕನಸ್ಕೊಂತ ಮನಗಿದ್ರೆ ನೀನು ಇವನು ಕರ್ಕೊಂಬಂದು ಚಕ್ಕತ್ತಾಡ್ತಿದ್ಯಲ್ಲಿ? ಅಮ್ಮ ಪ್ಲೀಸ್ ಅಮ್ಮ, ಹಂಗೆಲ್ಲ ಮಾತಾಡಬೇಡ. ಪಾಪ ಕರಣ್ ಅವ್ನು ನನಗೋಸ್ಕರ ಇಲ್ಲಿ ತನಕ ಬಂದಿದ್ದಾನೆ. ಅವ್ನು ನನ್ನ ಎಷ್ಟು ಲವ್ ಮಾಡ್ತಾನೆ ಗೊತ್ತಮ್ಮ? ನಾನು ಅವನು ಅಷ್ಟೇ ಲವ್ ಮಾಡ್ತಿದ್ದೀನಿ. ಪ್ರೀತಮ್ಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ. ಅವ್ನು ಬೇರೆ ಹುಡುಗಿನ ಪ್ರೀತಿಸ್ತಿದ್ದಾನೆ, ಆ ಹುಡುಗಿನ ಮದುವೆನೂ ಮಾಡ್ಕೊತಿದ್ದಾನೆ. ನೀನು ಯಾಕಮ್ಮ ಇದನ್ನು ಅರ್ಥ ಮಾಡ್ಕೊಂಡು ಈ ಥರ ಮಾಡ್ತಿದ್ಯಾ? ನೋಡು ವರ್ಷ, ಬಾಯ್ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ನೋಡು, ನಿನ್ನ ಜೀವನಕ್ಕೆ ಏನು ಸರಿ ಏನು ತಪ್ಪು ಅಂತ ನಾನು ತೀರ್ಮಾನ ತಗೋಬೇಕು. ಅದನ್ನು ನಾನು ಯೋಚನೆ ಮಾಡಬೇಕು. ನಿನಗಿನ್ನೂ ಹುಡುಗ ಬುದ್ಧಿ ಏನು ಗೊತ್ತಾಗೋದಿಲ್ಲ. ಈ ಕರಣ್ ಹತ್ರ ಏನಿದೆ ಮಣ್ಣು ಏನಿದೆ? ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸಕ್ಕೆ ಮಾಡ್ತಾನೆ 20,000 30,000. ಹಾಂ, ಅಂತ ಅವ್ನು ಕಟ್ಕೊಂಡ್ರೆ ಏನು ಮಾಡ್ತೀಯಾ? ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನು ಮಣ್ಣಿಲ್ಲ, ಮಸಿ ಇಲ್ಲ. ಥೂ, ಅವನ್ನ ಮದುವೆ ಮಾಡ್ಕೊಂಡ್ರೆ ನೀರನ್ನು ಬರೋದು ನಮ್ಮದನ್ನು ಅವನಿಗೆ ಕೊಡಬೇಕಾಯ್ತದೆ. ಆದರೆ ಇವನ್ನ ಮದುವೆ ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ, ಬೇಕಾದಷ್ಟು ಸಂಬಳ, ಆಸ್ತಿ, ಅಂತಸ್ತು, ನಮ್ಮ ಅಪ್ಪನ ಮನೆ, ನಾವು ಇಲ್ಲೇ ಆರಾಮಾಗಿರ್ಬೋದು, ಎಲ್ಲ ನಮಗೆ ಸಿಗುತ್ತೆ. ಅದನ್ನು ಯೋಚನೆ ಮಾಡು ಫಸ್ಟು. ಮರ್ಯಾದಿಂದ ಇದ್ರೆ ಸರಿ. ಆ ಫೋನ್ ಕೊಡು, ಆ ಫೋನ್ ಚಚ್ಚಾಕ್ಬಿಡ್ತೀನಿ ನಾನು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹಿಂಗೆ ಬಿಟ್ಟರೆ ಆಗೋದಿಲ್ಲ. ನಿನ್ಗೊಂದು ಗತಿ ಕಾಣಿಸ್ತೀನಿ ಇರು. ಅಮ್ಮ ಯಾಕೆ ಹಿಂಗೆ ಆಸ್ತಿ ಆಸ್ತಿ ಅಂತ ಸಾಯ್ತಿದ್ದೋಳು ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಈ ಪ್ರೀತಮ್ಮ ಅವನಿಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇದ್ದು ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ರೆ ಆಯಿತು ಬಿಡು ಅಂತ ನಾನು ಆಗ್ತಿದ್ದೆ. ಆದರೆ ಅವನಿಗೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಅವನು ಬೇರೆ ಯಾವುದೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಅಂಥದ್ರಲ್ಲಿ ನಾನು ಯಾಕೆ ನನ್ನ ಕರಣ ಬಿಟ್ಟು ಇವನ ಹಿಂದೆ ಹೋಗಬೇಕು? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪಾಪ ಕರಣ್ ನನಗೋಸ್ಕರ ಇಲ್ಲಿ ತನಕ ಬಂದಿದ್ದಾನೆ. ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡು ಏನೋ.